ಹಾಯ್, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅಂದ್ರೆ ಈಗ ನಾರ್ಮಲ್ ಡಿಗ್ರಿ ಇತ್ತಲ್ವಾ, BA BSc BCom ಅವ್ರಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಬಟ್ BSc ನರ್ಸಿಂಗ್, ಎಂಜಿನಿಯರಿಂಗ್, GNM ನರ್ಸಿಂಗ್, B.Ed ಈ ಎಲ್ಲ ಕೋರ್ಸ್ ಅನ್ನ ಮಾಡೋರಿಗೆ ಸ್ಟಾರ್ಟ್ ಆಗಿರಲಿಲ್ಲ. ಈಗ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರೆ. ಅದರಲ್ಲಿ ಇರುವಂತಹ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಮೊದಲಾಗಿ ಯಾವ್ಯಾವ ಕೋರ್ಸ್ ಅನ್ನ ಮಾಡೋರು ಈಗ ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕಬಹುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಎಂಜಿನಿಯರಿಂಗ್ ಮಾಡೋರು ಅಪ್ಲಿಕೇಶನ್ ಹಾಕಬಹುದು. ಅದ್ರ ಜೊತೆಗೆ BSc ನರ್ಸಿಂಗ್, GNM ನರ್ಸಿಂಗ್, B.Ed ಅದಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡುವಂತಹ ವಿದ್ಯಾರ್ಥಿಗಳು, ಅಂದ್ರೆ MA MSc MCom, ಸೊ ಈ ರೀತಿ PG ಕೋರ್ಸ್ ಅನ್ನ ಮಾಡುವಂತ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ವೆಬ್ಸೈಟ್ ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ shp.karnataka.gov.in ಇದ್ರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ನಂತರ ಈ ನೋಟಿಫಿಕೇಶನ್ ಏನಿದೆ, ಇದಕ್ಕೆ ಸಂಬಂಧಿಸಿದ ನೋಟಿಫಿಕೇಶನ್ ಇದುವರೆಗೆ ವೆಬ್ಸೈಟ್ ಅಲ್ಲಿ ಅಂದ್ರೆ ಪ್ರೊವೈಡ್ ಮಾಡಿಲ್ಲ. ನಾಳೆ ಹಾಗೆ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಬಂದ ನಂತರ ಅದನ್ನ ನಾವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀವಿ. ನೀವು ಕೂಡ ಜಾಯ್ನ್ ಆಗಿ ಚೆಕ್ ಮಾಡಬಹುದು. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಾಳೆ ಅಕ್ಟೋಬರ್ 2, 2024ರಿಂದ ಈ ಪೋಸ್ಟ್ ಮೆಟ್ರಿಕ್ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನಂತರ ಈ ಇನ್ಫಾರ್ಮೇಶನ್ ಆದಷ್ಟು ಬೇಗ ತಲುಪಿಸ್ತಾ ಇದೀವಿ, ತಪ್ಪದೆ ಲೈಕ್ ಕೂಡ ಮಾಡಿ. ಹಾಗೆ ಮುಂದಿನ ವಿಷಯ ಏನಂತ ಹೇಳಿದ್ರೆ, ಈ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಅಕ್ಟೋಬರ್ 30, 2024 ಆಗಿರುತ್ತೆ. ಸರಿನಾ? ಅಕ್ಟೋಬರ್ 2ರಿಂದ ಅಕ್ಟೋಬರ್ 30ವರೆಗೆ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕಬಹುದು. ನಂತರ ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಿರ್ತಾರೋ ಅದರಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರ ಲಿಸ್ಟ್ ಅನ್ನ ನೀಡ್ತಾರೆ. ಆ ಲಿಸ್ಟ್ ಏನಿದೆ, ಸೆಲೆಕ್ಟೆಡ್ ಲಿಸ್ಟ್, ಅದನ್ನ ನವೆಂಬರ್ 8, 2024ಕ್ಕೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಯಾರು ಹೇಳಿ? ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ನ ಲಿಸ್ಟ್ ಅನ್ನ. ಅದರ ನಂತರ ಈಗ ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ ಅಂದ್ರೆ ಲಿಸ್ಟ್ ಅಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳ ಹೆಸರು ಬಂದಿರುತ್ತೆ ಅಂತ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಲ್ಲಿ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ನವೆಂಬರ್ 11, 2024 ಆಗಿರುತ್ತೆ. ಅದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಹಾಸ್ಟೆಲ್ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಈಗ ನವೆಂಬರ್ 8ಕ್ಕೆ ಈ ರಿಸಲ್ಟ್ ಬರುತ್ತೆ ಅಥವಾ ಲಿಸ್ಟ್ ಬರುತ್ತೆ. ಅದಂತರ ನವೆಂಬರ್ 8, 9, 10, 11 ಈ 4 ದಿನದಲ್ಲಿ ಒಂದು ದಿನ ಏನ್ ಮಾಡಬೇಕು? ಹೋಗಿ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ನಂತರ ಇದಿಷ್ಟು ವಿಷಯ ಆಗಿತ್ತು. ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನಂತರ ಈ ಚಾನಲ್ಗೆ ಬಂದು ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ನೀವು ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ರೆ ಯಾವ ಕಾಲೇಜಿಗೆ ಜಾಯ್ನ್ ಆಗಿದ್ದೀರಾ, ನಂತರ ಹೇಗೆ ಅನಿಸ್ತಾ ಇದೆ ಕಾಲೇಜ್ ಲೈಫ್, ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.